ಬಿಗ್ ಬಾಸ್ ಸೀಸನ್ 12ರ ಕೊನೆಯ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಬಿಗ್ ಬಾಸ್ ಫೈನಲ್ ಹತ್ತಿರ ಬರ್ತಿರೋದ್ರಿಂದ ಎಲ್ಲ ಸ್ಪರ್ಧಿಗಳ ಎದೆಯಲ್ಲೂ ಡಬಡಬ ಶುರುವಾಗಿದೆ. ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಫಿನಾಲೆಗೆ ಹೋಗ್ತಾರೆ ಅಂತ ತಿಳಿಯಲು ವೀಕ್ಷಕರು ಕಾಯ್ತಾ ಇದ್ದಾರೆ. ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ನಡೆದ ನಾಮಿನೇಷನ್ ಪ್ರಕ್ರಿಯೆ ದೊಡ್ಡ ರಣರಂಗಕ್ಕೆ ಕಾರಣವಾಯಿತು. ಈ ವಾರ ಇಡೀ ಮನೆ ನಾಮಿನೇಟ್ ಆಗಿದ್ದು ಗಿಲ್ಲಿ ಅಕ್ಷರಶಃ ಶಾಕ್ ಆಗಿದ್ದಾರೆ. ಇಡೀ ಮನೆ ನಾಮಿನೇಟ್ ಆದ್ರೆ ಗಿಲ್ಲಿ ಯಾಕೆ ಶಾಕ್ ಆದ್ರು ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ. ಧ್ರುವಂತ್, ರಾಶಿಕಾ, ಅಶ್ವಿನಿ, ಗಿಲ್ಲಿ, ಕಾವ್ಯ, ಧನುಷ್, ರಕ್ಷಿತಾ ಹಾಗೂ ರಘು ಕೊನೆ ಹಂತದ ತನಕ ಬಂದಿದ್ದಾರೆ. ಈ ಸೀಸನ್ ಫಿನಾಲೆ ಶೀಘ್ರದಲ್ಲೇ ಬರಲಿದ್ದು ಕೊನೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಇರುವುದು ಕೇವಲ 8 ಜನರು ಆದ್ರಿಂದ ಅವರ ನಡುವೆಯೇ ಜಗಳ ಜೋರಾಗಿದೆ. ಧನುಷ್ ಕ್ಯಾಪ್ಟನ್ ಆಗಿರೋದ್ರಿಂದ ನಾಮಿನೇಷನ್ನಿಂದ ಸೇಫ್ ಆಗಿದ್ದಾರೆ. ಉಳಿದವರಿಗೆ ನಾಮಿನೇಷನ್ ಮಾಡುವ ಅವಕಾಶವಿತ್ತು. ಇಷ್ಟವಿಲ್ಲದ ಇಬ್ಬರು ಅಭ್ಯರ್ಥಿಗಳನ್ನ ಮನೆಯಿಂದ ಹೊರ ಕಳಿಸಲು ಬಿಗ್ ಬಾಸ್ ಚಟುವಟಿಕೆಯೊಂದನ್ನ ನೀಡಿತು. ಆದರೆ ಈ ನಾಮಿನೇಷನ್ ವೇಳೆ ದೊಡ್ಡ ಜಗಳವೇ ನಡೆದು ಹೋಗಿದೆ. ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ನಡುವೆ ದೊಡ್ಡ ಜಗಳ ಆಗಿದೆ. ಇಬ್ಬರು ಕೂಡ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ಅದೇ ರೀತಿ ರಘು ಮತ್ತು ಧ್ರುವಂತ್ ಕೂಡ ಜಗಳವನ್ನ ಮಾಡಿಕೊಂಡಿದ್ದಾರೆ. ಉಳಿದವರು ಕೂಡ ನಾಮಿನೇಟ್ ಮಾಡಿದ್ದಾಗ ಪರಸ್ಪರ ವಾಗ್ವಾದವನ್ನ ಮಾಡಿಕೊಂಡಿದ್ದಾರೆ. ಆದರೆ ಎಲ್ಲರಿಗೂ ಕೂಡ 2 ಓಟ್ ಬಿದ್ದಿತ್ತು. ಇನ್ನೊಂದೆಡೆ ಗಿಲ್ಲಿಯನ್ನ ಅಶ್ವಿನಿ ನಾಮಿನೇಟ್ ಮಾಡಿದ್ರು. ಈ ವಾರ ಅಶ್ವಿನಿ ಗೌಡ ಮಾತ್ರವೇ ಗಿಲ್ಲಿ ನಟ ಅವರನ್ನ ನಾಮಿನೇಟ್ ಮಾಡಿದ್ದು. ಒಬ್ಬರೇ ನಾಮಿನೇಟ್ ಮಾಡಿದ್ರಿಂದ ತಾವು ಈ ವಾರ ನಾಮಿನೇಷನ್ನಿಂದ ಪಾರಾಗಬಹುದು ಅಂತ ಗಿಲ್ಲಿ ಭಾವಿಸಿದ್ರು. ಆದರೆ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಇದು ಒಂದು ಕ್ಷಣ ಗಿಲ್ಲಿಯನ್ನ ಶಾಕ್ ಆಗುವಂತೆ ಮಾಡಿದೆ. ಬಿಗ್ ಬಾಸ್ ನಾನು ನಾಮಿನೇಟ್ ಆಗಿದ್ದೀನಾ ಅಂತ ಗಿಲ್ಲಿ ಮರುಪ್ರಶ್ನೆ ಹಾಕುವಂತೆ ಆಗಿತ್ತು. ಬಿಗ್ ಬಾಸ್ ಆಟದಲ್ಲಿ 100 ದಿನಗಳು ಕಳೆದಿವೆ. ಇಲ್ಲಿ ತನಕ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳೋದು ಅಂದ್ರೆ ತಮಾಷೆಯ ವಿಷಯವಲ್ಲ. ಹಲವು ಬಗೆಯ ವ್ಯಕ್ತಿತ್ವ ಇರುವ ಸ್ಪರ್ಧಿಗಳ ಜೊತೆ ಪೈಪೋಟಿಯನ್ನ ನೀಡಬೇಕು, ಹಲವಾರು ಟಾಸ್ಕ್ಗಳನ್ನ ಗೆಲ್ಲಬೇಕು. ಈ ಎಲ್ಲ ಹಂತವನ್ನ ದಾಟಿಕೊಂಡು 8 ಮಂದಿ ಸ್ಪರ್ಧಿಗಳು ಕೊನೆ ವಾರದ ನಾಮಿನೇಷನ್ ತನಕ ಬಂದಿದ್ದಾರೆ. ಅದರಲ್ಲಿ ಗಿಲ್ಲಿ ಕೂಡ ಒಬ್ರು. ಇವತ್ತು ಕೂಡ ನಾಮಿನೇಷನ್ ಆಗಿದ್ದಾರೆ. ಸೊ ಯಾರೆಲ್ಲ ಗಿಲ್ಲಿಯನ್ನ ಕಾಪಾಡೋಕೆ ವೋಟ್ ಹಾಕ್ತೀರಾ, ಕಮೆಂಟ್ ಮಾಡಿ ತಿಳಿಸಿ.